ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸದಾ ಒಂದಲ್ಲ ಒಂದು ವಿವಾದ, ಇಲ್ಲವೇ ಭ್ರಷ್ಟಾಚಾರ ಆರೋಪ, ಇಲ್ಲವೇ ರಾಜಕಾರಣ ವಿಚಾರವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಕೋಲಾರದ ಹಾಲು ಒಕ್ಕೂಟ ಕೋಮುಲ್ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಈ ಒಂದು ಹಾಲು ಒಕ್ಕೂಟ ಇದೀಗ ಮತ್ತೊಂದು ಎಡವಟ್ಟಿನ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಏನು, ಇತ್ತೀಚೆಗೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಅಂದರೆ ಕಳೆದ ಒಂದು ಜನವರಿ ತಿಂಗಳಲ್ಲಿ ಈ ಒಂದು ಹಾಲು ಒಕ್ಕೂಟದ ತುಪ್ಪದ ವಿಭಾಗದಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ತುಪ್ಪ ಸೋರಿಕೆಯಾಗಿ ಮಣ್ಣು ಪಾಲಾಗಿತ್ತು. ಈ ಒಂದು ಪ್ರಕರಣವನ್ನು ಮುಚ್ಚಾಕುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಯತ್ನಗಳನ್ನು ಅಧಿಕಾರಿಗಳು ಮಾಡಿದರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಎಲ್ಲ ಒಂದು ಕಡೆ ಈ ಒಂದು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿಯನ್ನು ಬಿತ್ತರ ಆಗಿತ್ತು. ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಕೋಲಾರ ಹಾಲು ಒಕ್ಕೂಟ ಕೋಮಲ್ ಒಕ್ಕೂಟ ವಿಭಾಗದಲ್ಲಿ ಇದೀಗ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡ್ತಕ್ಕಂಥ ಒಂದು ವಿಚಿತ್ರ ಒಂದು ಆದೇಶವನ್ನು ಮಾಡಿದ್ದಾರೆ. ಇದು ಇದೀಗ ಸಾರ್ವಜನಿಕವಾಗಿ ಬಹಳಷ್ಟು ಒಂದು ಟೀಕೆಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸದಾ ಒಂದಲ್ಲ ಒಂದು ವಿವಾದ ಜೊತೆಗೆ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಒಂದು ಕೋಮಲ್ ಒಕ್ಕೂಟದಲ್ಲಿ ಪಾರದರ್ಶಕತೆಯ ಒಂದು ಆಡಳಿತ ಮೂಲೆಗುಂಪಾಯ್ತಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಳೆದ ತಿಂಗಳಲ್ಲಿ ತುಪ್ಪದ ಸೋರಿಕೆ ಆಗಿತ್ತು, ಇದರಿಂದ ಲಕ್ಷಾಂತರ ರೂಪಾಯಿ ಒಂದು ನಷ್ಟವೂ ಕೂಡ ಆಗಿತ್ತು. ಆದರೆ ಇದು ಎಲ್ಲವೂ ಕೂಡ ಸುಳ್ಳು, ನಷ್ಟನೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಈ ಒಂದು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ತುಪ್ಪೆಯನ್ನು ಹಚ್ಚತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತುಪ್ಪ ಸೋರಿಕೆ ಆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫೋಟೋಗಳು ವೈರಲ್ ಆಗಿತ್ತು. ಆ ಒಂದು ಫೋಟೋಗಳು ಚಿತ್ರೀಕರಣ ಮಾಡಿದಂಥ ಕಾರಣಕ್ಕಾಗಿ ಓರ್ವ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ರು. ತದನಂತರ ಆದಂತಹ ಬೆಳವಣಿಗೆಯಲ್ಲಿ ಅವರು ಒಂದು ಕೋರ್ಟ್ ಮೆಟ್ಟಿಲೇರಿ ಆ ಒಂದು ಅಮಾನತು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೂಡ ತೆಗೆದುಕೊಂಡ್ಬಂದರು. ಇದೀಗ ಅಧಿಕಾರಿಗಳು ಏಕಾಏಕಿ ಇದೀಗ ಒಕ್ಕೂಟದಲ್ಲಿ ಫೋನ್ ಬಳಕೆಯನ್ನೇ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ವಿಚಿತ್ರ ಆದೇಶವನ್ನು ಈ ಒಂದು ಕೋಮಲ್ನ ಒಕ್ಕೂಟದ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ ಅವರು ಒಂದು ವಿಚಿತ್ರವಾದಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಕೇವಲ ಈ ಒಂದು ಒಕ್ಕೂಟದಲ್ಲಿ 3 ಮಾತ್ರ ಒಂದು ಸ್ಮಾರ್ಟ್ ಫೋನನ್ನು ಬಳಸಕ್ಕಂಥದ್ದಕ್ಕೆ ಒಂದು ಅನುಮತಿ ಇರತಕ್ಕಂಥದ್ದು. ಮತ್ತೆ ಉಳಿದಂತೆ ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಕೀಪ್ಯಾಡ್ ಫೋನನ್ನು ಮಾತ್ರ ಬಳಸಬೇಕು. ಹಾಗಾಗಿನೇ ಯಾರು ಕೂಡ ಈ ಒಂದು ಒಕ್ಕೂಟದಲ್ಲಿ ಸ್ಮಾರ್ಟ್ ಫೋನನ್ನು ಬಳಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಚಿತ್ರವಾದಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಇದು ಇದೀಗ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ಈ ಒಂದು ಹಾಲು ಒಕ್ಕೂಟದಲ್ಲಿ ಪಾರದರ್ಶಕತೆನೇ ಇಲ್ವಾ? ಹಾಗಾಗಿನೇ ತಪ್ಪೇನು ಕೂಡ ಮಾಡದೇ ಇದ್ರೆ ಈ ಒಂದು ರೀತಿಯಲ್ಲಿ ಮರೆಮಾಚತಕ್ಕಂಥ ಒಂದು ಪ್ರಯತ್ನ ಯಾಕೆ, ಜೊತೆಗೆ ನಿರ್ಬಂಧಗಳು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಬಹಳಷ್ಟು ಒಂದು ಹಗರಣಗಳು ಕೂಡ ಆಗೋಗಿದೆ. ಈಗಾಗಲೇ ಸೋಲಾರ್ ಪ್ಲಾಂಟ್ ವಿಚಾರದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನನ್ನು ದುರ್ಬಳಕೆ ಮಾಡ್ತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು, ಜೊತೆಗೆ ನೇಮಕಾತಿ ಹಗರಣ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಗೋಲ್ಡನ್ ಡೈರಿ ನಿರ್ಮಾಣದಲ್ಲಿ ಕೂಡ ಬಹಳಷ್ಟು ಅಕ್ರಮಗಳು ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಖುದ್ದು ಈ ಒಂದು ಕೋಮಲ್ನ ಡೈರಿಯ ನಿರ್ದೇಶಕರು ಜೊತೆಗೆ ಶಾಸಕರು ಆಗಿರ್ತಕ್ಕಂಥ ಬಂಗಾರ ಶಾಸಕ S.N. ನಾರಾಯಣಸ್ವಾಮಿ ಕೂಡ ಬಹಳಷ್ಟು ಬಾರಿ ಆರೋಪಗಳನ್ನು ಮಾಡಿದ್ರು. ಅದೇ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ತುಪ್ಪ ಸೋರಿಕೆ ಪ್ರಕರಣದಿಂದ ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏಕಾಏಕಿ ಇದೀಗ ಒಕ್ಕೂಟದಲ್ಲಿ ಸ್ಮಾರ್ಟ್ ಫೋನನ್ನು ಯಾರು ಕೂಡ ಬಳಕೆ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇನ್ಮೇಲೆ ಕೀಪ್ಯಾಡ್ ಫೋನನ್ನು ಖರೀದಿಸಿ ಎಲ್ಲರೂ ಕೂಡ ಕೀಪ್ಯಾಡ್ ಫೋನನ್ನೇ ಬಳಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಸ್ಥಳೀಯರು ಖಂಡಿತ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಆದೇಶ ಆಗಿದೆ. ಜೊತೆಗೆ ಸಾರ್ವಜನಿಕವಾಗಿ ಇದೊಂದು ಪಾರದರ್ಶಕತೆಯನ್ನು ಮರೆಮಾಚತಕ್ಕಂಥ ಒಂದು ಆದೇಶ ಆಗಿರೋ ಕಾರಣಕ್ಕಾಗಿ ಕೂಡಲೇ ಈ ಒಂದು ಆದೇಶವನ್ನು ಹಿಂಪಡೆಯಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಕೋಲಾರ ಹಾಲು ಒಕ್ಕೂಟದಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳು ಕೂಡ ನಡೆದೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಹಾಲು ಒಕ್ಕೂಟದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಅಕ್ರಮಗಳನ್ನು ಹಾಗಾಗಿನೇ ಹೊರಗೆ ತಗೊಂಡ್ಬರ್ತಕ್ಕಂಥ ಕೆಲಸವನ್ನು ಕೆಲವು ಸಾಮಾಜಿಕ ಕಾರ್ಯಕರ್ತರು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಫೋಟೋಗಳು ಕೂಡ ಈ ಒಂದು ತುಪ್ಪ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿತ್ತು. ಈ ಹಿನ್ನೆಲೆ ಸುದ್ದಿ ಮಾಧ್ಯಮಗಳಲ್ಲಿ ಇದು ವರದಿ ಕೂಡ ಆಗಿತ್ತು. ಇದು ಎಲ್ಲ ಒಂದು ಕಡೆ ಒಕ್ಕೂಟಕ್ಕೆ ಒಂದು ಮುಜುಗರವನ್ನು ತರ್ತಕ್ಕಂಥ ಒಂದು ಕೆಲಸ ಕೂಡ ಆಗಿತ್ತು. ಹಾಗಾಗಿನೇ ಅಧಿಕಾರಿಗಳು ಇದೀಗ ಈ ಒಂದು ಸ್ಮಾರ್ಟ್ ಫೋನನ್ನು ಕೂಡ ಯಾರು ಬಳಸಬಾರ್ದು, ಜೊತೆಗೆ ಒಳಗಡೆ ಯಾರು ಕೂಡ ಒಂದು ಫೋಟೋವನ್ನು ಕೂಡ ತೆಗೆಯಬಾರ್ದು, ಜೊತೆಗೆ ವಿಡಿಯೋವನ್ನು ಕೂಡ ತೆಗಿಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಒಂದು ಸ್ಮಾರ್ಟ್ ಫೋನ್ಗಳನ್ನು ಬಳಕೆ ಮಾಡುವಂಥದ್ದು ಇದೀಗ ನಿಷೇಧವನ್ನು ಕೂಡ ಹೇರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಹಾಲು ಒಕ್ಕೂಟದಲ್ಲಿ ಬಹಳಷ್ಟು ಒಂದು ಅಕ್ರಮಗಳು, ಬಹಳಷ್ಟು ಒಂದು ಭ್ರಷ್ಟಾಚಾರಗಳು ಹಿಂದೆ ಕೂಡ ನಡೆದೋಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಕ್ರಮಗಳ ತನಿಖೆಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರು ಕೂಡ ಸರ್ಕಾರ ಇನ್ನೂ ಕೂಡ ತನಿಖೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಮೀನಾಮಾಶವನ್ನು ಕೂಡ ಎಣಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ತುಪ್ಪ ಸೋರಿಕೆ ಪ್ರಕರಣವನ್ನು ಅಧಿಕಾರಿಗಳು ಕೂಡ ಬಹಳಷ್ಟು ಒಂದು ಲಘುವಾಗಿ ಪರಿಗಣಿಸಿದ್ದಾರೆ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿಯಲ್ಲಿ ಒಂದು ತುಪ್ಪ ಸೋರಿಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ. ಜೊತೆಗೆ ಈ ಒಂದು ಹಾಲು ಒಕ್ಕೂಟ ಅಧ್ಯಕ್ಷರು ಆಗಿರತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ಕೂಡ ಯಾವುದೇ ಒಂದು ತುಪ್ಪ ಸೋರಿಕೆ ಪ್ರಕರಣ ಕೂಡ ಆಗಿಲ್ಲ, ಎಲ್ಲವೂ ಕೂಡ ಇದೊಂದು ಸುಳ್ಳು ಆರೋಪ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಅಧಿಕಾರಿಗಳು ಯಾರು ಕೂಡ ಈ ಬಗ್ಗೆ ಮುಂದೆ ಆಗ್ತಕ್ಕಂಥ ಒಂದು ಬೆಳವಣಿಗೆ ವಿಚಾರದಲ್ಲಿ ಯಾರು ಕೂಡ ಫೋಟೋಗಳನ್ನು ತೆಗಿಬಾರ್ದು, ಜೊತೆಗೆ ಒಂದು ವಿಡಿಯೋಗಳನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಒಂದು ವಿಚಿತ್ರ ಆದೇಶವನ್ನು ವ್ಯವಸ್ಥಾಪಕ ನಿರ್ದೇಶಕರು ಹೊರಡಿಸಿರ್ತಕ್ಕಂಥದ್ದು. ಇದಕ್ಕೆ ಒಂದು ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಈ ಒಂದು ಕೋಮಲ್ ಆಡಳಿತ ಮಂಡಳಿ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರಕ್ಕೆ ಬಹಳಷ್ಟು
ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ರೈತರ ಸಂಸ್ಥೆ ಆಗಿರ್ತಕ್ಕಂಥ ಈ ಒಂದು ಕೋಮುನಲ್ಲಿ ಎಲ್ಲವೂ ಕೂಡ ಪಾರದರ್ಶಕತೆಯಿಂದ ನಡೀತಾ ಇಲ್ಲ ಅಂತಕ್ಕಂಥದ್ದು ಇದೀಗ ಒಂದು ಸಾಬೀತು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಅಧಿಕಾರಿಗಳು ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.